ಇದು ಕೂಡ ಜನವರಿ ತಿಂಗಳ 1952ರ ಚಂದಮಾಮದಲ್ಲಿರುವಂಥ ಒಂದು ಪದ್ಯನೂ ಇದೆ. ನನಗೆ ಈ ಪದ್ಯ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ಓದಿ ಅದನ್ನೇ ಕಥೆ ಥರ ಹೇಳೋಣ ಅಂತಿದ್ದೀನಿ. ಕಮಲಪ್ರಿಯ ಮದ್ರಾಸು ಅನ್ನೋರು ಇದನ್ನು ಬರೆದು ಅದರಲ್ಲಿ ಪ್ರಿಂಟ್ ಆಗಿದೆ. ಒಂದು ಸಾರಿ ಇದರ ಟೈಟ್ಲ್ ಏನಂದರೆ ಅಂಧಗಾರ ಸೋಮು ಅಂತ ಈ ಪದ್ಯದ ಹೆಸರಿದೆ. ಒಂದು ಸಾರಿ ನಾಡಿಗೆಲ್ಲ ದೊಡ್ಡ ಹಬ್ಬ ಬಂದಿತು, ಭಾಗವಂತ ಜನರಿಗೆಲ್ಲ ಹರ್ಷವನ್ನು ತಂದಿತು. ಊರಲ್ಲಿ ಯುಗಾದಿ ಹಬ್ಬದ ಥರ ಹಬ್ಬ ಬಂದಾಗ ಎಲ್ಲರೂ ಸಂತೋಷವಾಗಿ ಇರ್ತಾರಂತೆ. ಸೋಮನೊಬ್ಬ ಭಾಗ್ಯಶಾಲಿ, ಕಮ್ಮಿ ಎಂಬುದಿಲ್ಲವೋ, ಅಂಧಗಾರ ಪುಟ್ಟನವನು ಕಷ್ಟ ಎಂಬುದಿಲ್ಲವೋ. ಆ ಊರಿನಲ್ಲಿ ಸೋಮು ಅಂತ ಒಬ್ಬ ಹುಡುಗ ಇರ್ತಾನೆ. ಅವ್ನು ಶ್ರೀಮಂತರ ಮನೆ ಹುಡುಗ, ಚೆನ್ನಾಗಿರ್ತಾನೆ. ಅವನಿಗೆ ಕಷ್ಟ ಅನ್ನೋದು ಏನು ಅಂತ ಗೊತ್ತೇ ಇರಲ್ಲ. ಮಾಸರರುವ ಮೂಲೆಗೆ ಸೇದ ಹಳೆಯ ಕೊಳಿ ಕಳೆವೆನು, ಹೊಟ್ಟೆ ತುಂಬ ತಿನಿಸು ತಿಂದು ಹೊಸ್ತು ಬಟ್ಟೆ ಪಡೆದನು. ಅವನು ಹೇಗಿರ್ತಾನೆ ಅಂದರೆ, ಬಟ್ಟೆ ಏನಾರು ಹಾಳಾದರೆ ಅದನ್ನು ತೆಗೆದು ಬೇರೆ ಹೊಸ ಬಟ್ಟೆ ತೊಗೊಂಡ್ಬಿಡ್ತಾ ಇರ್ತಾನೆ. ಹೊಟ್ಟೆ ತುಂಬ ಊಟ ತಿಂಡಿ ಮಾಡಿಕೊಂಡು ಆರಾಮಾಗಿರ್ತಾನೆ. ಹೊಳೆವ ಮೆರುಗು ಸಿಲ್ಕು ಶರ್ಟು, ನೀಲಿ ಚಡ್ಡಿ ಧರಿಸಿದ. ತನ್ನ ಜಂಬ ಮಂದಿಗೆಲ್ಲ ತೋರಿ ಬರಲು ಬಯಸಿದ. ಹಬ್ಬ ಬಂದಿತ್ತಲ್ಲ, ಆವಾಗ ಅವನು ಒಂದು ಸಿಲ್ಕ್ ಶರ್ಟ್ ತೊಗೊಂಡು ನೀಲಿ ಚಡ್ಡಿ ಹಾಕ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾನೆ. ಆಮೇಲೆ ಅವನಿಗನ್ಸುತ್ತೆ, ಬೀದಿನಲ್ಲಿ ಹೋಗಿ ನಂದೆಷ್ಟು ಚೆನ್ನಾಗಿದೆಯಲ್ಲ ಡ್ರೆಸ್ಸು, ನಾನು ಎಲ್ರಿಗೂ ತೋರಿಸ್ಕೊಂಬರೋಣ, ನಾನೆಷ್ಟು ಶ್ರೀಮಂತ ಅಂತ ಅವನಿಗನ್ನಿಸ್ಬಿಡುತ್ತೆ. ಹೊರಗೆ ಆಡಿ ಬರುವೆನೆಂದು ತಾಯಿಯೊಡನೆ ಕೇಳಿದ. ಈಗ ಬೇಡ ಎನ್ನಲು ಆಕೆ ಕಾಣದಂತೆ ಓಡಿದ. ಅಮ್ಮ ಏನು ಹೇಳಿದ್ಲು, ಬಿಸಿಲು ಇವಾಗ ಹೊರಗಡೆ ಆಟಕ್ಕೆ ಹೋಗಬೇಡಪ್ಪ, ಸುಮ್ಮನೆ ಮನೇಲಿರಪ್ಪ ಅಂತ ಹೇಳಿದ್ಲು. ಆದರೆ ಅವನಿಗೆ ಇಷ್ಟ ಇಲ್ವಲ್ಲ, ಅದೆಲ್ಲ ತೋರಿಸ್ಬೇಕಲ್ಲ, ಸಿಲ್ಕ್ ಶರ್ಟಲ್ಲ. ಅದಕ್ಕೆ ಬೇಡ ಬೇಡ ಅಂದ್ಬಿಟ್ಟು ಅಮ್ಮ ಹೇಳಿದ್ರೆ ಕೇಳ್ತೀರಾ, ಅವನ ಪಾಡಿಗೆ ಅವನ ಅಮ್ಮಗೆ ಕಾಣದೇ ಇದ್ದಂಗೆ ಮನೆ ಬಿಟ್ಟು ಹೊಟ್ಟೋಗ್ತಾನೆ. ಎದುರಿಗೊಬ್ಬ ಹುಡುಗ ಬಂದ, ಬಡವರಾತ ಸತ್ಯವು, ಕೆದರು ಕೇಶ ಕೊಳೆ ಕೃಷಾಂಗ ಹರಕು ಬಟ್ಟೆ ಸಾಕ್ಷಿಯೋ. ಎದುರಿಗೆ ಇನ್ನೊಬ್ಬ ಬಡವ್ರ ಹುಡುಗ ಬರ್ತಾನೆ. ದಾರಿಲಿ ಇವನು ಹೋಗ್ತಾ ಇರಬೇಕಾದ್ರೆ ಒಂದು ತಲೆ ಎಲ್ಲ ಕೆದರ್ಕೊಂಡಿರುತ್ತೆ, ಬಟ್ಟೆ ಎಲ್ಲ ಒಂಥರ ಚೆನ್ನಾಗೇ ಇರಲ್ಲ, ಸಣ್ಕಲಾಗಿ ಕೃಶವಾಗಿರ್ತಾನೆ ಆ ಹುಡುಗ. ಅವನ ಕಂಡು ಹೇಸಿಕೊಂಡು ಸೋಮಹಾರಿ ಸರಿಯನು, ಕದಳಿ ಸಿಪ್ಪೆ ಮೇಲೆ ಕಾಲನಿಟ್ಟು ಜಾರಿ ಬಿದ್ದನು. ಅವನ ಎದುರಿಗೆ ಬಂದ ತಕ್ಷಣ ಇವನಿಗೊಂಥರ ಅಸಹ್ಯ ಆಗ್ಬಿಡುತ್ತೆ ಈ ಶ್ರೀಮಂತರ ಹುಡುಗನಿಗೆ. ಸುರಿದು ಇವನು ಬರೋದ್ರೊಳಗೆ ನಾನು ಆ ಕಡೆ ಹೊಟ್ಟೋಗ್ಬಿಡ್ಬೇಕು ಅಂದ್ಬಿಟ್ಟು ಆ ಕಡೆ ಜೋರಾಗಿ ಜರುಗ್ತಾನೆ. ಅಲ್ಲೊಂದು ಬಾಳೆಹಣ್ಣಿನ ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಮೇಲೆ ಕಾಲಿಟ್ಬಿಟ್ಟು ಕೆಳಗಡೆ ದಬಾರ್ ಅಂತ ಬಿದ್ದು ಹೋಗ್ತಾನೆ. ಕಾಲು ತರೆದು ರಕ್ತ ಸುರಿದು ಅಳುವುದನ್ನು ಕಂಡು ಬಡವ ಓಡಿ ಬಂದು ಮಮತೆಯಿಂದ ಎತ್ತಿ ತಡವಿ ನಿಲ್ಲಿಸಿದ. ಇವನ ಕಾಲಿಗೆ ಗಾಯ ಆಗುತ್ತಲ್ಲ, ಅದರಲ್ಲಿ ರಕ್ತ ಬರ್ತಾ ಇರುತ್ತೆ. ಇವನ್ಗೆ ಬಿದ್ದಿದ್ದೆ ಕಳು ಬಂದ್ಬಿಡ್ತಲ್ಲ, ಅಳ್ತಾ ಇದ್ದಾಗ ಆ ಬಡವ್ರ ಹುಡುಗ ಬಂದು ಎತ್ತಿ ನಿಲ್ಲಿಸಿ ಇವನ್ನ ಕೈಕಾಲೆಲ್ಲ ಸವರಿ ಎತ್ತಿ ನಿಲ್ಲಿಸ್ತಾನೆ. ತನ್ನ ನಡೆಗೆ ನಾಚಿಕೊಂಡು ಸೋಮು ಮನೆಗೆ ನಡೆದನು. ತಾಯಿಯೊಡನೆ ಎಲ್ಲ ಹೇಳಿ 10 ಕಾಲ ಕಳೆದನು. ಎದ್ಮೇಲೆ ಸುಧಾರಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾನೆ. ಹಿಂಗಾಯಿತು ಅಂತ ತಾಯಿಗೆ ಆ ವಿವರ ಎಲ್ಲ ಹೇಳ್ತಾನೆ. ಕಂಡ ರಾತ್ರಿ ಸೋಮು ಕನಸ, ಅದೇ ಬಡವ ಬಾಲಕ ಅದರೀಗ ಹೇಸಿಕೊಳ್ಳದೆ ಸೋಮು ಮಮತೆ ತೋರಿದ. ಅವನು ರಾತ್ರಿ ಮಲಗಿದ್ದಾಗ ಅವನಿಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ಆ ಬಡವ್ರ ಹುಡುಗನೇ ಬಂದಿರ್ತಾನೆ. ಅದಷ್ಟೊತ್ತಿಗೆ ಅವ್ನ ಫ್ರೆಂಡ್ ಆಗಿಬಿಟ್ಟಿರ್ತಾನಲ್ಲ ಇವನಿಗೆ, ಅದಕ್ಕೋಸ್ಕರ ಅವನ ಮೇಲೆ ಅವ್ನಿಗೇನು ಬೇಜಾರಾಗಲ್ಲ, ಅವ್ನು ಖುಷಿಯಾಗಿರ್ತಾನೆ.